ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸಲ್ಲಿ ಕ್ವಶನ್ ನಂಬರ್ 3ನ ಸಾಲ್ವ್ ಮಾಡ್ತಾ ಇದ್ವಿ. ಕ್ವಶನ್ ಬ್ಯಾಂಕ್ ಕರ್ನಾಟಕದ ಕ್ವಶನ್ ಬ್ಯಾಂಕ್ ಕ್ವಶನ್ ನಂಬರು 3. ಸೊ ಪೇಜ್ ನಂಬರ್ ಹೇಳ್ತಾ ಇದ್ರಿ 103 103 ಪೇಜ್ ನಂಬರ್ 103 ಒಂದು ಪ್ರಾಬ್ಲಮ್ ನಂಬರ್ 3ನ ಸಾಲ್ವ್ ಮಾಡ್ತಾ ಇದ್ವಿ. ಆಲ್ರೆಡಿ ನಾನು 2 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಕ್ವಶನ್ ಬ್ಯಾಂಕಲ್ಲಿರುವಂಥ ಫಸ್ಟ್ ಪ್ರಾಬ್ಲಮ್ ಮತ್ತು ಸೆಕೆಂಡ್ ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಆಗಿದೆ. ಇನ್ನು ಥರ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಎಲ್ಲರೂ ಆ ಪ್ರಾಬ್ಲಮ್ನ ನೋಡ್ಕೊಳ್ಬೇಕು. ಓಕೆ, ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ MS Jain Limited ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್. ಅಕೌಂಟ್ ಟೈಟಲ್ಸು ರುಪೀಸು, ಅಕೌಂಟ್ ಟೈಟಲ್ಸು ರುಪೀಸ್ ಕೊಡೋದು. ಇದು ಯಾವುದೇ ರೀತಿಯ ಯಾವುದೇ ಫಾರ್ಮೆಟ್ ಅಲ್ಲ, ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯಾವುದೇ ಟ್ರೇಡಿಂಗ್ ಅಕೌಂಟ್ ಅಲ್ಲ, ಯಾವುದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡ್ಕೊಳ್ರಿ ಏನೇನು ಕೊಟ್ಟಿದ್ದಾರೆ ಅಂತ. ಡೆಟರ್ಸ್ ಇದೆ 21,000 ಬ್ಯಾಡ್ ಡೆಟ್ಸ್ ಕೊಟ್ಟಿದ್ದಾರೆ, ಕೆಟ್ಟ ಸಾಲ ಆಗಿತ್ತು. 2,000 ಇದು ಎಕ್ಸ್ಪೆನ್ಸಸ್ ಆಗುತ್ತೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 4,000 ಇದು ಎಕ್ಸ್ಪೆನ್ಸಸ್ ಆಗುತ್ತೆ. ಫ್ರೈಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೇಲ್ಸ್ ರಿಟರ್ನು, ಮೋಟಾರ್ ಕಾರು, ಓಪನಿಂಗ್ ಸ್ಟಾಕು, ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸು ಅಸೆಟ್ ಆಗುತ್ತೆ. ಓಪನಿಂಗ್ ಸ್ಟಾಕ್ ಕೂಡ ಅಸೆಟ್ ಆಗುತ್ತೆ. ಅದೇ ರೀತಿ ಪರ್ಚೇಸಸ್ ಇದೆ, ಡ್ರಾಯಿಂಗ್ಸ್ ಇದೆ, ಕ್ಯಾಶ್ ಇನ್ ಹ್ಯಾಂಡು, ಇನ್ವೆಸ್ಟ್ಮೆಂಟ್ ಇವೆಲ್ಲ ಅಸೆಟ್ ಸೈಡ್ ಇದ್ದಾವೆ. ಅದೇ ರೀತಿ ಬಿಲ್ಸ್ ಪೇಯಬಲು, ಸೆಂಟ್ರಿ ಕ್ರೆಡಿಟರ್ಸು, ರಿಟರ್ನ್ ಔಟ್ವರ್ಡು, ಕ್ಯಾಪಿಟಲ್ ಅಕೌಂಟು, ಸೇಲ್ಸು, ಡಿಸ್ಕೌಂಟ್ ರಿಸೀವ್ಡು ಮತ್ತು ಇಂಟ್ರೆಸ್ಟ್ ಇಶ್ಯೂಡು. ಸಿಂಪಲ್ ಆಗಿದೆ, ಎಲ್ಲ ನಮಗೆ ಗೊತ್ತಿರುವಂಥ ಆಪ್ಷನ್ಸ್ಗಳಿದ್ದಾವೆ. ಸೊ ಎಲ್ಲರೂ ನೋಡ್ಕೊಳ್ಬೇಕು ಕ್ವಶನ್ ಬ್ಯಾಂಕನ್ನು ಸರಿಯಾಗಿ. ಓಕೆ, ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಅಡ್ಜಸ್ಟ್ಮೆಂಟ್. ನಿಮಗೆಲ್ಲ ಅಡ್ಜಸ್ಟ್ಮೆಂಟ್ ಬಗ್ಗೆ ಆಲ್ರೆಡಿ ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ. ಅಡ್ಜಸ್ಟ್ಮೆಂಟ್ ನಂಬರ್ 1 ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಡ್ at ₹30,000. ಫರ್ದರ್ ಬ್ಯಾಡ್ ಡೆಟ್ಸ್, ಅಲ್ಲಿ ಮೇಲ್ಗಡೆ ಬ್ಯಾಡ್ ಡೆಟ್ಸ್ ಇದೆ, ಸನ್ರಿ ಡೆಟರ್ಸ್ ಕೆಳಗಡೆ ಎಷ್ಟಿದೆ ಹೇಳಿ ಅಮೌಂಟ್ ಎಷ್ಟಿದೆ? 2,000. ಸನ್ರಿ ಡೆಟರ್ಸ್ ಅಂತ ಇದೆ ಅಕೌಂಟ್ ಟೈಟಲ್ ಕೆಳಗಡೆ ನೋಡಿ ಇದೆಯಾ, ಎಷ್ಟಿದೆ? ಮೊದಲೇ 2,000 ಆಗಿತ್ತು, ಈಗ ಮತ್ತೆ 2,000 ಆಗ್ತಾಯಿತ್ತೆ. ಅಂದರೆ ಎಲ್ಲ ಸೇರಿಸಿ ಎಷ್ಟಾಯಿತು? 4,000 ಆಯಿತು. ಹೋದ ವರ್ಷ 2,000 ಇತ್ತು ಅಡ್ಜಸ್ಟ್ಮೆಂಟು, ಈ ವರ್ಷದ್ದೆಲ್ಲ ಇದು. ಅದು ಮೇಲ್ಗಡೆದೆಲ್ಲ ಹೋದ ವರ್ಷದ್ದು, ಅಡ್ಜಸ್ಟ್ಮೆಂಟ್ ಎಲ್ಲ ಈ ವರ್ಷದ್ದು, ನೆನಪಿಟ್ಕೊಡ್ರಿ. ಅದೇ ರೀತಿ ನೋಡಿ, ಫರ್ದರ್ ಬ್ಯಾಡ್ ಡೆಟ್ಸ್ ₹1,000. ಓಕೆ, ಟೋಟಲ್ 1,000 ಹೇಳಿದ್ದಾರೆ, 2,000 ಅಲ್ಲ, 1,000. ಹೋದ ವರ್ಷ 2,000 ಇತ್ತು, ಈಗ 1,000, ಎಲ್ಲ ಸೇರಿಸಿ ಎಷ್ಟಾಯಿತು? 3,000 ಆಯಿತು. ಓಕೆ, ಮೇಕ್ ಎ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಪ್ರೊವಿಷನ್ ಮಾಡ್ತಾ ಇದ್ದಾರೆ. ಪ್ರೊವಿಷನ್ ಅಂದರೆ ಇನ್ನೊಂದು ಸ್ವಲ್ಪ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ. ಈಗ ಆಲ್ರೆಡಿ 1,000 ಆಗಿದೆ, ಹೋದ ವರ್ಷದ 2,000, ಈಗ 1,000. ಆಮೇಲೆ ಮತ್ತೆ ಡೆಟರ್ಸ್ ಮೇಲೆ ಎಷ್ಟು? 5%, 5% ಏನು ಮಾಡಬೇಕು? ಬ್ಯಾಡ್ ಪ್ರೊವಿಷನ್ಸ್ ತೆಗೆದಬೇಕು. ಅದು ಬರಲ್ಲ ಅಂತ ಅಲ್ಲ, ಬರ್ಬೋದು, ಬರದೇ ಇರ್ಬೋದು ಅಂತೇಳಿ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ 5%ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡ್? ಓಕೆ, 3 ಬಂತು. ಬ್ಯಾಡ್ ಡೆಟ್ಸು, ಫರ್ದರ್ ಬ್ಯಾಡ್ ಡೆಟ್ಸು, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸು, 3 ಬಂದಿದ್ದಾವೆ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಡೆಪ್ರಿಷಿಯೇಷನ್ ಆ್ಯಂಡ್ ಮೋಟಾರ್ ಕಾರ್ ನಿಮ್ಗೆ ಗೊತ್ತಾಗುತ್ತೆ. ಫರ್ನಿಚರ್ ಆ್ಯಂಡ್ ಫಿಕ್ಚರ್ 5%, ಇದು ಕೂಡ ಡೆಪ್ರಿಷಿಯೇಷನ್ ಇದೆ, ಇದು ನಿಮಗೆ ಗೊತ್ತಾಗುತ್ತೆ. ಅಕ್ರೂಡ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಅಕ್ರೂಡ್ ಅಂದರೆ ಏನು? ಅಕ್ರೂಡ್ ಇಂಟ್ರೆಸ್ಟ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಅಕ್ರೂಡ್ ಇಂಟ್ರೆಸ್ಟು ಇನ್ವೆಸ್ಟ್ಮೆಂಟ್ ಎಲ್ಲಿದೆ ನೋಡ್ಕೋಬೇಕು. ಇನ್ವೆಸ್ಟ್ಮೆಂಟ್ ಲಾಸ್ಟಿಗಿದೆ 80,000, ಅಲ್ಲಿ ಸ್ಟಾರ್ ಮಾರ್ಕ್ ಹಾಕೊಂಬಿಡಿ. ಹಾಂ, ಇನ್ವೆಸ್ಟ್ಮೆಂಟ್ ಮೇಲೆ ಸ್ಟಾರ್ ಮಾರ್ಕ್. ಪ್ರೊವೈಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ 5%, ಅದನ್ನು ಕೂಡ ಕೊಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%. ಕ್ಯಾಪಿಟಲ್ನ ತೆಗೆದುಕೊಂಡಿರ್ತೀವಿ, ಅದ್ರ ಮೇಲೆ 5% ಇಂಟ್ರೆಸ್ಟ್ನ ಕೊಡ್ಬೇಕಂತ ಹೇಳಿದರೆ ಅದ್ರ ಮೇಲೆ ಕೂಡ ಸ್ಟಾರ್ ಮಾರ್ಕ್. ಕ್ಯಾಪಿಟಲ್ ಮೇಲೆ ಸ್ಟಾರ್ ಮಾರ್ಕ್, ಇನ್ವೆಸ್ಟ್ಮೆಂಟ್ ಮೇಲೆ ಸ್ಟಾರ್ ಮಾರ್ಕ್. ಅದೇ ರೀತಿ ನೆಕ್ಸ್ಟು ಡೆಪ್ರಿಷಿಯೇಷನ್, ಮೋಟಾರ್ ಕಾರ್ ಮೇಲೆ ಸ್ಟಾರ್ ಮಾರ್ಕ್. ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ ಮೇಲೆ ಸ್ಟಾರ್ ಮಾರ್ಕ್ ಹಾಕ್ತಿದ್ರೆ ತಾನೆ. ನೆಕ್ಸ್ಟು ಫರ್ದರ್ ಬ್ಯಾಡ್ ಡೆಟ್ಸ್ ಇದೆ, ಬ್ಯಾಡ್ ಡೆಟ್ಸ್ ಮೇಲೆ ಸ್ಟಾರ್ ಮಾರ್ಕ್. ಮೇಕ್ ಎ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತೆ, ಡೆಟರ್ಸ್ ಮೇಲೆ ಸ್ಟಾರ್ ಮಾರ್ಕ್. ಇಷ್ಟು ಸ್ಟಾರ್ ಮಾರ್ಕ್ ಆಗಬೇಕು. ಸಾಲ್ವ್ ಮಾಡೋಣ. ಗ್ರಾಸ್ ಪ್ರಾಫಿಟ್ ಇದೆ 52,000. ಆನ್ಸರ್ ನೋಡೋಣ ಎಷ್ಟು ಬರುತ್ತೆ ಅಂತ. ಕಾಲಮ್ ಹಾಕಿ ಫಾಸ್ಟಾಗಿ ಎಲ್ಲರು. ಯಾರೂ ಮಾತಾಡೋಂಗಿಲ್ಲ.
ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2017. ಅಲ್ಲಿ ಏನೂ ಕೊಟ್ಟಿಲ್ಲ, ಮೋಸ್ಟ್ಲಿ ಕೊಟ್ಟಿದ್ದಾರೋ ಎಲ್ಲ ನೋಡೋಣ. ಏನೂ ಕೊಟ್ಟಿಲ್ಲ. ಹಾಂ, ಕೊಟ್ಟಿಲ್ಲ ಅಂದರೆ ಬಿಟ್ಬಿಡಿ. ಇದ್ರ ಮೇಲ್ಗಡೆ ಹೆಸರು ಹಾಕಿ, ಅದೇನು ಹೆಡ್ಡಿಂಗ್ ಹಾಕಿದ್ರೆ ಅದ್ರ ಮೇಲ್ಗಡೆ ಹೆಸರು ಹಾಕಬೇಕು. ಯಾರ್ದು MS ಸೈನ್ ಲಿಮಿಟೆಡ್ ಅಂತ ಹೆಡ್ಡಿಂಗ್ ಹಾಕಿ, ಅದ್ರ ಕೆಳಗಡೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ ಅಂತ ಹಾಕಿ, ಡೇಟ್ ಕೊಟ್ಟಿದ್ದಾರೆ ಡೇಟ್ ಹಾಕಿ, ಇಲ್ಲಾಂದರೆ ಬಿಟ್ಬಿಡಿ. ನೆಕ್ಸ್ಟ್ ಹೋಗ್ತಾ ಇದೀನಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಓಕೆ, ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಒಂದು ಮೆಥಡ್ ಫಾಲೋ ಮಾಡ್ಕೋಬೇಕು. ನಮ್ಮ ಮೆಥಡ್ ಏನಿದೆ? ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಟ್ರೇಡಿಂಗ್ ಅಕೌಂಟ್? ದ ಫಸ್ಟ್ ಸ್ಟೆಪ್ ಈಸ್ ಯು ಹ್ಯಾವ್ ಟು ಟೇಕನ್ ಫಸ್ಟ್ ಓಪನಿಂಗ್ ಸ್ಟಾಕ್ ಟು ಓಪನಿಂಗ್ ಸ್ಟಾಕ್. ಓಕೆ, ಸೊ ಓಪನಿಂಗ್ ಸ್ಟಾಕ್ ಸರ್ಚ್ ಮಾಡಿ ಎಲ್ಲಿದೆ ನೋಡಿ. ವಾಟ್ ಇಸ್ ದ ಓಪನಿಂಗ್ ಸ್ಟಾಕ್ ಅಮೌಂಟ್? 25,000 ಓಪನಿಂಗ್ ಸ್ಟಾಕ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, 25,000 ಕೊಟ್ಟಿದ್ದಾರೆ, ರೈಟ್. 25,000. ಸೊ ಏನು ಇಂಡಿಕೇಟ್ ಮಾಡುತ್ತೆ ಓಪನಿಂಗ್ ಸ್ಟಾಕ್ ಇತ್ತಂದರೆ ಏನು ಅರ್ಥ? ಯಾರು ಹೇಳ್ತೀರಾ? ಓಪನಿಂಗ್ ಸ್ಟಾಕ್ ಇತ್ತಂದರೆ ಏನು ಅರ್ಥ ಬಿಸ್ನೆಸ್ಸಿಗೆ? ಹೊಸದು ಹಳೇದಿದು? ಹಳೆ ಬಿಸ್ನೆಸ್. ಓಪನಿಂಗ್ ಸ್ಟಾಕ್ ಇತ್ತು ಅಂದರೆ ಆಲ್ರೆಡಿ ಹೋದ ವರ್ಷದ್ದು ಕ್ಲೋಸಿಂಗ್ ಸ್ಟಾಕು ಈ ವರ್ಷ ಓಪನಿಂಗ್ ಸ್ಟಾಕ್ ಆಗ್ತಾಯಿದೆ. ಓಪನಿಂಗ್ ಸ್ಟಾಕ್ 0 ಇತ್ತು ಅಂದರೆ ಇದು ಹೊಸದು ನ್ಯೂ ಫಾರ್ಮ್ ಅಂತ ತಿಳ್ಕೊಬೇಕು. ಓಪನಿಂಗ್ ಸ್ಟಾಕ್ ಇತ್ತಂದರೆ ಇದು ಹಳೆಯ ಕ್ಲೋಸಿಂಗ್ ಸ್ಟಾಕ್, ಉಳಿದದ್ದು ಕ್ಲೋಸಿಂಗ್ ಸ್ಟಾಕ್ನ ಇಲ್ಲಿ ತರ್ತಾ ಇರ್ತೀವಿ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟು ಪರ್ಚೇಸ್ ಅಕೌಂಟ್ ಎಷ್ಟಿದೆ ಅಮೌಂಟ್ ಹೇಳಿ, ಇಲ್ಲಿ ಬರೀಬೇಕು. ಯಾಕೆ ಇಲ್ಲಿ ಬರೀಬೇಕಂದ್ರೆ ಇಲ್ಲಿ ರಿಟರ್ನ್ ಕೊಟ್ಟಿದ್ದಾರೆ. ಎಷ್ಟಿದೆ? 75,000 ಲೆಸ್ ರಿಟರ್ನ್ ಕೊಟ್ಟಿರ್ತಾರೆ ನೋಡಿ, ಪರ್ಚೇಸ್ ರಿಟರ್ನ್ ಅಂತೇಳಿ. ರಿಟರ್ನ್ ಔಟ್ವರ್ಡ್ ರೈಟ್ ಸೈಡ್ ಇದೆ ನೋಡಿ, ಇದೆಯಾ? ರಿಟರ್ನ್ ಔಟ್ವರ್ಡ್ ಅಂದರೆ ಪರ್ಚೇಸ್ ಮಾಡಿ ರಿಟರ್ನ್ ಕೊಡ್ತಾ ಇದೀವಿ. ಲೆಸ್ ಮಾಡ್ಬೇಕು ಅದನ್ನು. ಲೆಸ್ ರಿಟರ್ನ್ಡ್ ಔಟ್ವರ್ಡ್ ಎಷ್ಟಿದೆ ಅಮೌಂಟು? 5,000 ಮೈನಸ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಹೊರಗಡೆ? 70,000. ಓಕೆ, ಅದೇ ರೀತಿ ಸೇಲ್ಸ್ ಕೂಡ ಇದೆ. ಬೈ ಸೇಲ್ಸ್ ಅಕೌಂಟ್ ಅಂತ ಬರೋದು. ಎಷ್ಟಿದೆ ಅಮೌಂಟು? 1,22,000 ಇದೆ. ಅದೇ ರೀತಿ ಸೇಲ್ಸ್ ರಿಟರ್ನ್ ಕೂಡ ಇದೆ, ಕೊಟ್ಟಿದ್ದಾರೆ ನೋಡಿ. ಲೆಸ್ ಸೇಲ್ಸ್ ರಿಟರ್ನ್ ಎಷ್ಟಿದೆ? 2,000 ಮೈನಸ್ ಮಾಡಿ ಎಷ್ಟು ಬರುತ್ತೆ ನೋಡಿ? 1,20,000. ಅರ್ಥ ಆಯ್ತಾ? ಪ್ರತಿ ಸರಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಇದೇ ಸ್ಟೆಪ್ ಫಾಲೋ ಆಗುತ್ತೆ. ಫಸ್ಟು ಓಪನಿಂಗ್ ಸ್ಟಾಕ್, ಅದಾಗಿದ್ದ ತಕ್ಷಣ ಪರ್ಚೇಸ್, ಅದಾಗಿದ್ದ ತಕ್ಷಣ ಸೇಲ್ಸ್. ಇದಾಗಿದ ತಕ್ಷಣ ಏನು ಮಾಡಬೇಕು? ಸೇಲ್ಸ್ ಕೆಳಗಡೆ ಕ್ಲೋಸಿಂಗ್ ಸ್ಟಾಕ್ನ ತೊಗೋಬೇಕಾ ಬೇಡವಾ? ತೊಗೊಳ್ಳಿ. ಬೈ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ನೋಡಿ. ಬೈ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಅಡ್ಜಸ್ಟ್ಮೆಂಟ್ ಎಲ್ಲ ಇರುತ್ತೆ. 30,000. ಓಕೆ, 30,000 ತೊಗೊಂಡ್ವಿ. ಅದನ್ನು ಕೂಡ ಇದಾಗಿದ ತಕ್ಷಣ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರಾ ನೋಡಿ. ಯಾವ್ಯಾವ್ದು ಕೊಟ್ಟಿದ್ದಾರೆ? ಫ್ರೈಟ್, ವೇಜಸ್ಸು, ಗ್ಯಾಸು, ಫ್ಯೂಯಲು, ಪವರು, ಫ್ಯಾಕ್ಟ್ರಿ ರೆಂಟು ಏನಾದರೂ ಕೊಟ್ಟಿದ್ದಾರೆ ನೋಡಿ. ಫ್ರೈಟ್ ಕೊಟ್ಟಿದ್ದಾರೆ. ಓಕೆ, ಅದಕ್ಕಾಗಿ ಹೆಡ್ಡಿಂಗ್ ಹಾಕಬೇಕು. ಟು ಒಂದು ಲೈನ್ ಬಿಟ್ಟು ಹಾಕಬೇಕು. ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ಇನ್ಕಮ್ ಬರುತ್ತೆ, ಆದರೆ ಯಾವುದೂ ಕೊಟ್ಟಿಲ್ಲ, ಅದನ್ನ ಹಾಕೇ ಇಲ್ಲ, ಬಿಟ್ಬಿಟ್ಟಿದ್ದೇವೆ ನಾವು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ. ಫ್ರೈಟು FRIEGST, ಕರೆಕ್ಟಾ? FRIEGST. ಫ್ರೈಟು ಫಸ್ಟು ಬರೆಯೋಣ. 2,000 ಇದೆಯಲ್ಲ, 3,000 ಬರೆಯೋಣ. ಏನಾದರೂ ಇನ್ನೂ ಏನಾದರೂ ಇದಾವ ನೋಡ್ಕೊಳ್ಳಿ. ಫ್ರೈಟು, ಮೋಟಾರ್ ಕಾರ್, ಸೇಲ್ಸ್ ರಿಟರ್ನ್, ಮೋಟಾರ್ ಕಾರ್, ಓಪನಿಂಗ್ ಸ್ಟಾಕ್, ಫರ್ನಿಚರ್, ಪರ್ಚೇಸ್, ಡ್ರಾಯಿಂಗ್ಸ್, ಇನ್ವೆಸ್ಟ್ಮೆಂಟ್, ಕ್ಯಾಶ್ ಇನ್ ಹ್ಯಾಂಡ್ ಯಾವುದೂ ಇಲ್ಲ. ಕಂಪ್ಲೀಟ್ ಒಂದೇ ಒಂದು ಆಪ್ಷನ್ ಇದೆ, ಫ್ರೈಟು. ಇಲ್ಲೇ ಲೈನ್ ಹಾಕಿ ಅದನ್ನೇ ಅಮೌಂಟ್ ಹೊರಗೆ ಬರೆದ್ಬಿಡಿ. ಓಕೆ, ಇಲ್ಲಿಗೆ ನಮ್ಮ ಒಂದು ಯಾವ ಅಕೌಂಟ್ ಮುಗೀತು? ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಆಯಿತು. ಓಕೆ, ಇಲ್ಲಿಗೆ ನಾವು ಟ್ರೇಡಿಂಗ್ ಅಕೌಂಟ್ನ ಕ್ಲೋಸ್ ಮಾಡಿದ್ವಿ. ಎಷ್ಟು ಬರುತ್ತೆ ಅದನ್ನು ನೀವು ಹೇಳಬೇಕೀಗ. ಯಾವ ಸೈಡ್ ಜಾಸ್ತಿ ಬರುತ್ತೆ? 1,30,000, 1,50,000, ರೈಟ್? 1,50,000. ಅದೇ ರೀತಿ ಇಲ್ಲಿ ಕೂಡ 1,50,000. ಈ 1,50,000 ಒಳಗಡೆ ಮೇಲೆ ಇರುವಂಥ 70,000, 3,000, 25,000 ಮೈನಸ್ ಮಾಡಿ ಎಷ್ಟು ಬರುತ್ತೆ? ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಎಷ್ಟಿದೆ ಆನ್ಸರ್? 52,000 ರೈಟ್ ಆನ್ಸರ್ ಇದೆ. ಅಲ್ಲಿ
ಕೊಟ್ಟಿದ್ದಾರೆ, ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ 52,000 ಆನ್ಸರ್ ಬಂತು. ಕಂಪ್ಲೀಟಾ? ಯಾರಾದರೂ ಸಾಲ್ವ್ ಮಾಡಿದ್ದೀರಾ? ಆಗಲಿಲ್ಲ. ಓಕೆ, ಮುಗೀತಾ? ಕಂಪ್ಲೀಟ್. ಬರ್ಕೊಂಡ್ರೆ ಎಷ್ಟು? ಬರ್ಕೊಳ್ಳಿ ಫಾಸ್ಟಾಗಿ, ಟೈಮ್ ಕೊಡ್ತೀನಿ. ಫಾಸ್ಟಾಗಿ ಬರ್ಕೋಬೇಕು. ಕಂಪ್ಲೀಟಾ? ನೆಕ್ಸ್ಟ್ ಹೋಗ್ತಾ ಇದ್ರಿ. ಇಲ್ಲಿ ಈ ಅಮೌಂಟನ್ನು ನೀವು ಕೆಳಗೆ ತೊಗೋಬೇಕು. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಎಷ್ಟಿದೆ? 52,000 ತೊಗೊಂಡ್ವಿ. ಓಕೆ, ಅದರ ಕೆಳಗಡೆ ಬೈ ಬೈ ಇಂಡೈರೆಕ್ಟ್ ಇನ್ಕಮ್ ಅಂತ ಬರೆದು ಅದರ ಕೆಳಗಡೆ ಇನ್ಕಮ್ಗಳು ಯಾವುದೋ ಬರೀಬೇಕು. ಅದೇ ಸೈಡ್ ಈ ಕಡೆ ಸೈಡು ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹಾಕಿ ಇದನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಈಗ ನೋಡೋಣ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಯಾವುದೇ, ಇಂಡೈರೆಕ್ಟ್ ಇನ್ಕಮ್ ಯಾವುದೇ ನೋಡೋಣ. ಓಕೆ, ನಿಮ್ಗೆಲ್ರಿಗೂ ಗೊತ್ತಿಲ್ಲ ಅಡ್ಜಸ್ಟ್ಮೆಂಟ್ಗಳಿದಾವಲ್ಲ, ಅದು ಅಲ್ಲಿಯೂ ಬರಬೇಕು, ಬ್ಯಾಲೆನ್ಸ್ ಶೀಟಲ್ಲೂ ಬರಬೇಕು. ಇದು ರೂಲ್ಸ್ ಇದೆ. ಈಗ ಆಲ್ರೆಡಿ ಒಂದು ಬಂದಿದೆ, ಕ್ಲೋಸಿಂಗ್ ಸ್ಟಾಕ್. ಬ್ಯಾಲೆನ್ಸ್ ಶೀಟಲ್ಲೂ ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್. ಸೊ ನೋಡ್ತಾ ಇದ್ದೀನಿ, ಸನ್ರಿ ಡೆಟರ್ಸ್ ಇದೆಯಾ? ಸನ್ರಿ ಡೇಟಾಸ್ ಮೇಲೆ ಸ್ಟಾರ್ ಮಾರ್ಕ್ ಇದೆಯಲ್ವಾ? ಅದನ್ನ ಆಮೇಲೆ ನೋಡೋಣ. ಬ್ಯಾಡ್ ಡೆಟ್ಸ್ ಇದೆ. ಓಕೆ, ಬ್ಯಾಡ್ ಡೆಟ್ಸ್ ತೊಗೋಣ. ಫಸ್ಟಿಗೆ ಬ್ಯಾಡ್ ಡೆಟ್ಸ್ ತೊಗೋಣ. ಬ್ಯಾಡ್ ಡೆಟ್ಸ್ ಎಷ್ಟು ಕೊಟ್ಟಿದ್ದಾರೆ? 2,000 ಕೊಟ್ಟಿದ್ದಾರೆ. ಚೆನ್ನಾಗಿ ತಿಳ್ಕೊಳ್ರಿ. ಹಳೆಯ ಬ್ಯಾಡ್ ಡೆಟ್ಸ್ ಎಷ್ಟಿದೆ? 2,000 ಇದೆ. ಅಲ್ಲಿ ಅದರ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಾ? ಫರ್ದರ್ ಬ್ಯಾಡ್ ಡೆಟ್ಸ್ ಮತ್ತೆ ಮತ್ತೆ ಆಯಿತು. ಫರ್ದರ್ ಅಂದರೆ ಮತ್ತೆ 1,000 ಬ್ಯಾಡ್ ಡೆಟ್ಸ್ ಆಯಿತು. ಮತ್ತೆ ಆಯ್ತು ಅಂದರೆ ಏನು ಮಾಡಬೇಕು? ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಪ್ಲಸ್ ಮಾಡಬೇಕು. ಫರ್ದರ್ ಬ್ಯಾಡ್ ಡೆಟ್ಸ್, ಫರ್ದರ್ ಬಿ ಡಿ ಅಷ್ಟೇ ಬರಿತೀನಿ. ಫರ್ದರ್ ಬಿ ಡಿ ಬ್ಯಾಡ್ ಡೆಟ್ಸ್ ಎಷ್ಟಿದೆ? 1,000. ಓಕೆ, ಎಲ್ಲ ಸೇರಿಸಿದಾಗ ಎಷ್ಟಾಯಿತು? 3,000 ಬ್ಯಾಡ್ ಡೆಟ್ಸ್. ಕೆಟ್ಟ ಸಾಲ ಆಗಬಾರ್ದಿತ್ತು, ಆಯಿತು, 3,000 ಆಯಿತು. ಅದೇ ರೀತಿ ಅಡ್ಜಸ್ಟ್ಮೆಂಟ್ ನಂಬರ್ 2 ಅಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಮೇಕ್ ಎ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಯಾವುದ್ರ ಮೇಲೆ? ಡೆಟರ್ಸ್ ಮೇಲೆ. ಎಷ್ಟು ಪರ್ಸೆಂಟು? 5% ಬ್ಯಾಡ್ ಡೆಟ್ಸ್ ಮತ್ತೆ ಕ್ರಿಯೇಟ್ ಆಯಿತು. ಮೇಕ್ ಎ ಪ್ರೊವಿಷನ್ ಫಾರ್ ಪ್ರೊವಿಷನ್ ಅಂದರೆ ಬ್ಯಾಡ್ ಡೆಟ್ಸ್ ಕ್ರಿಯೇಟ್ ಆಗ್ತಾ ಇದೆ, ಅದನ್ನು ಕೂಡ ಪ್ಲಸ್ ಮಾಡಬೇಕು. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟಾಗ್ತಾ ಇದೆ? ಕ್ರಿಯೇಟ್ ಮಾಡಿ ಎಷ್ಟು ಬರುತ್ತೆ? ಟೋಟಲ್ ಡೆಟರ್ಸ್ ಎಷ್ಟಿದೆ? ಸನ್ರಿ ಡೆಟರ್ಸ್ ಎಷ್ಟಿದೆ? ಮೇಲ್ಗಡೆ 21,000 ಇದೆ. 21,000 ಮೇಲೆ 5% ಕೊಟ್ಟಾಗ ಎಷ್ಟಾಗುತ್ತೆ? 1,050 ಆಯಿತು. ಎಲ್ಲ ಸೇರಿಸಿದಾಗ ಬ್ಯಾಡ್ ಡೆಟ್ಸ್ ಎಷ್ಟು ಕ್ರಿಯೇಟ್ ಆಯಿತು? 3,000 + 1,000 4,050. ಅಂಡರ್ಸ್ಟ್ಯಾಂಡ್? ಇಷ್ಟು ಏನಾಯ್ತಪ್ಪ ಅಂದರೆ ನಮ್ಮದು ಬ್ಯಾಡ್ ಡೆಟ್ಸ್ ಎಂಟ್ರಿ ಆಯಿತು. ಹಳೇದಿತ್ತು ಬ್ಯಾಲೆನ್ಸ್ ಶೀಟಲ್ಲಿ 2,000, ಅದಾಗಿದ್ದ ತಕ್ಷಣ ಅಡ್ಜಸ್ಟ್ಮೆಂಟಲ್ಲಿದೆ 1,000,
ಅದೇ ರೀತಿ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇದೆ 1050, 4050 ರೂಪಾಯಿ ಟೋಟಲ್ ಬ್ಯಾಡ್ ಡೆಟ್ಸ್ ಆಯಿತು. ಓಕೆ, ಬ್ಯಾಡ್ ಡೆಟ್ಸ್ ಕಂಪ್ಲೀಟ್. ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಕೊಟ್ಟಿದ್ದಾರೆ, ತೊಗೋಬೇಕಾ ಬೇಡವಾ? ತೊಗೋಬೇಕು. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇದು ನೆಕ್ಸ್ಟ್. ಇದು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಕೌಂಟ್ ಅಂತ ಬರಿತಿದ್ದೀನಿ. ಎಷ್ಟಿದೆ ಅಮೌಂಟು? 4000. ಓಕೆ, ನೆಕ್ಸ್ಟು ಫ್ರೈಟು ಆಲ್ರೆಡಿ ಆಗಿದೆ. ಸೇಲ್ಸ್ ರಿಟರ್ನ್ ಬರಲ್ಲ. ಮೋಟಾರ್ ಕಾರ್ ಮೇಲೆ ಸ್ಟಾರ್ ಮಾರ್ಕ್ ಇದೆ, ಇದೆಯಾ ಇಲ್ವಾ? ಮೋಟಾರ್ ಕಾರ್ ಮೇಲೆ ಸ್ಟಾರ್ ಮಾರ್ಕ್ ಇದೆ. ಏನು ಸ್ಟಾರ್ ಮಾರ್ಕ್ ಇದೆ ಅಂದರೆ ಡೆಪ್ರಿಷಿಯೇಷನ್ ಇದೆ. ಡೆಪ್ರಿಷಿಯೇಷನ್ ಆನ್ ಸ್ಟಾರ್ ಮಾರ್ಕ್ ಎಲ್ಲದಕ್ಕೂ 2 ಹಾಕ್ಬೇಕು. ಇದಕ್ಕೆ 2 DP ಆನ್ ಮೋಟಾರ್ ಕಾರ್. ಎಷ್ಟಿದೆ ಮೋಟಾರ್ ಕಾರ್ ಅಮೌಂಟು? ಮೋಟಾರ್ ಕಾರ್ ಅಮೌಂಟ್ ಎಷ್ಟಿದೆ? 20,000. 20,000 ಮೇಲೆ ಎಷ್ಟು ಪರ್ಸೆಂಟ್ ಹೇಳ್ತಾರೆ ಅವರು? 20,000 ಇಂಟು ಎಷ್ಟು ಪರ್ಸೆಂಟ? 10/100 ಮಾಡಿ ಎಷ್ಟು ಬರುತ್ತೆ ಹೇಳಿ? ಎಷ್ಟು? 2000. ಓಕೆ, ಅದನ್ನೂ ಕೂಡ ಬರ್ದ್ವಿ 2000. ಓಪನಿಂಗ್ ಸ್ಟಾಕ್ ಬರಲ್ಲ. ಫರ್ನಿಚರ್ ಅಂಡ್ ಫಿಕ್ಚರ್ಸ್ ಮೇಲೆ ಕೂಡ ಇದೆ 15,000. ಏನಿದೆ? ಡೆಪ್ರಿಷಿಯೇಷನ್ ಇದೆ. ಟು ಫರ್ನಿಚರ್ ಆ್ಯಂಡ್ ಫಿಕ್ಚರ್ ಡೆಪ್ರಿಷಿಯೇಷನ್ ಅನ್ ಮಾಡಿರಿ. DP ಆನ್ ಫರ್ನಿಚರ್ ಆ್ಯಂಡ್ ಫಿಕ್ಚರ್. ನಾನು ಇದನ್ನು ಈ ರೀತಿ ಅಮೌಂಟ್ ಕೆಳಗೆ ಬರೆಯಲ್ಲ, ಜಾಗ ಇಲ್ಲ ನನಗೆ, ಇಷ್ಟ ಬಿಡ್ತಾ ಇದ್ದೀನಿ, ನೀವೇ ಬರ್ಕೋಬೇಕು. 15,000 ಇಂಟು 10/100 ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರಲ್ವ? 5 ಕೊಟ್ಟಿದ್ದಾರೆ. ಎಷ್ಟು ಬರುತ್ತೆ ನೋಡಿ? 750. ಓಕೆ, 750 ಬರುತ್ತೆ. ಪರ್ಚೇಸ್ ಬರಲ್ಲ, ಡ್ರಾಯಿಂಗ್ಸ್ ಬರಲ್ಲ, ಕ್ಯಾಶ್ ಇನ್ ಹ್ಯಾಂಡ್ ಬರಲ್ಲ, ಇನ್ವೆಸ್ಟ್ಮೆಂಟ್ ಬರಲ್ಲ, ಸ್ಯಾಲ್ರಿ ಕೊಟ್ಟಿಲ್ಲ. ಇಷ್ಟಾಯಿತು. ಮತ್ತೇನಾದರೂ ಕೊಟ್ಟಿದ್ದಾರಾ? ಡೆಪ್ರಿಷಿಯೇಷನ್ ಮೋಟಾರ್ ಕಾರ್ ಆಯಿತು. ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 2000 ಇದೆ. ಪ್ರೊವೈಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಂಬರ್ ಅಡ್ಜಸ್ಟ್ ನಂಬರ್ 5 ನೋಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೊಗೊಂಡಿದ್ವಿ, ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ತಾ ಇದ್ವಿ. ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಟ್ಟರೆ 5% ತೊಗೊಳ್ಳೇಬೇಕಿಲ್ಲ. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಅನ್ನೋದೊಂದು ಲೋನ್ ಇದ್ದಂಗೆ, ಲ್ಯಾಬಿಲಿಟಿ ಇದ್ದಂಗೆ. ಲ್ಯಾಬಿಲಿಟಿ ಮೇಲೆ ಇಂಟ್ರೆಸ್ಟ್ ಕೊಡ್ತಾ ಇದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಇದೆ? 5% ಇದೆ. ಕ್ಯಾಪಿಟಲ್ ಎಷ್ಟಿದೆ ನೋಡಿ? ಟೋಟಲ್ ಕ್ಯಾಪಿಟಲ್ 1,00,000 ಮೇಲೆ 5% ಕೊಟ್ಟರೆ ಎಷ್ಟಾಗುತ್ತೆ? 5,000. ಅದನ್ನೂ ಕೂಡ ಎಲ್ಲಿ ತೊಗೋಬೇಕು? ಈಗ ಟೋಟಲ್ ಮಾಡೋಣ, ಟ್ಯಾಲಿ ಮಾಡಿ ನೋಡೋಣ. ಇನ್ನೂ ಸ್ವಲ್ಪ ಇದ್ದಾವೆ. ಏನಪ್ಪ ಅಂದರೆ ಅಲ್ಲಿ ನೋಡಿ, ಈ ಕಡೆ ಸೈಡ್ ಬರಿಬೇಕಲ್ಲ. ಇನ್ನು ಬಿಲ್ಸ್ ಪೇಯಬಲ್ ಬರಲ್ಲ, ಸನ್ರಿ ಕ್ರೆಡಿಟರ್ಸ್ ಬರಲ್ಲ, ಸೇಲ್ಸ್ ರಿಟರ್ನ್ ಔಟ್ ಬರಲ್ಲ. ಕ್ಯಾಪಿಟಲ್ ಮೇಲೆ ಸ್ಟಾರ್ ಮಾರ್ಕ್ ಇತ್ತು, ಅದನ್ನು ಆಲ್ರೆಡಿ ತೊಗೊಂಡಿದ್ವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೇಲ್ಸ್ ಇದೆ, ಅದು ಬರಲ್ಲ. ಡಿಸ್ಕೌಂಟ್ ರಿಸೀವ್ಡ್ ಇದೆ. ಡಿಸ್ಕೌಂಟ್ ರಿಸೀವ್ಡು ಅಥವಾ ಆರ್ನ್ಡ್ ಎಲ್ಲ ಒಂದೇ. ಎಷ್ಟಿದೆ ಅಮೌಂಟು? 1,000. ಓಕೆ, ಎರಡನೇದು ಇಂಟ್ರೆಸ್ಟ್ ರಿಸೀವ್ಡು. ಇಂಟ್ರೆಸ್ಟ್ ಅಂತ ಬರೆದು ಡ್ಯಾಶ್ ಅಂತ ಬರಿತೀನಿ. ಯಾಕೆ? ಇಂಟ್ರೆಸ್ಟ್ ಎಷ್ಟಿದೆ? 8,000 ಇಂಟ್ರೆಸ್ಟ್ ಇದೆ. ರೈಟ್, ಓಕೆ, ಒಪ್ಕೊಳ್ತೀನಿ. ಅಕ್ರೂಡ್ ಇಂಟ್ರೆಸ್ಟ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್. ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಪ್ಲಸ್ ಮಾಡಬೇಕು. ಅಕ್ರೂಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್. ಅಕ್ರೂಡೇ ಬರೋಣ, ನಿಮ್ಗೆ ಗೊತ್ತಾಗಲಿ. ಅಕ್ರೂಡ್ ಇಂಟ್ರೆಸ್ಟ್. ಅಕ್ರೂಡ್ ಎಷ್ಟಿದೆ? ಎಷ್ಟು ಕೊಟ್ಟಿದ್ದಾರೆ? ಅಕ್ರೂಡ್ ಇಂಟ್ರೆಸ್ಟ್ 2,000 ಇದೆ. ಟೋಟಲ್ ಮಾಡಿ ಎಷ್ಟು ಬರುತ್ತೆ? ಎಷ್ಟಾಗತ್ತೆ? 10,000. ಎಲ್ಲ ಸೇರಿಸಿ ಎಷ್ಟಾಗುತ್ತೆ? 1,000 + 10,000 11,000. ಟೋಟಲ್ ಮಾಡಿ 52,000 + 11,000 ಎಷ್ಟು? 63,000. ಯಾರೂ ಬರ್ಕೊಳ್ಳೋಂಗಿಲ್ಲ. ಇಲ್ಲಿ ಪ್ರಾಬ್ಲಮ್ ರಾಂಗ್ ಕೂಡ ಆಗ್ಬೋದು, ಯಾರೂ ಬರ್ಕೊಳ್ಳೋಂಗಿಲ್ಲ. 63,000 ಬಂತ. ಅದೇ 63,000 ಇಲ್ಲಿ ಇಡ್ತಾ ಇದ್ದೀನಿ. ಫಸ್ಟ್ ಏನು ಮಾಡಿ, ಇದನ್ನು ಟೋಟಲ್ ಮಾಡಿ. 4,000 4,000 2,000 750 5,000. ಹಾಂ, ಎಷ್ಟು ಬರುತ್ತೆ? 15,800. ಓಕೆ, ಈಗ ಏನು ಮಾಡಿ ಅಂದರೆ 63,000 50,800 ಮೈನಸ್ ಎಷ್ಟು ಬರುತ್ತೆ ನೋಡಿ? 47,050 ಎಲ್ಲೋಯ್ತು? ಎಲ್ಲೋ ಮಿಸ್ಟೇಕ್ ಮಾಡಿದ್ದೀರಾ? 47,200 ಬರ್ತಾ ಇದೆ. ಅಂದರೆ ಇನ್ನೂ 50 ರೂಪಾಯಿ ಎಲ್ಲೋ ಮಿಸ್ಟೇಕ್ ಬರ್ತಾ ಐತೆ. ಎಲ್ಲಿ ಮಾಡಿದ್ದೀರಾ? ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಒಂದ್ಸರಿ ಎಷ್ಟು ಬರುತ್ತೆ. ಇದು ಎಷ್ಟಾಯಿತು? 3,000.
3000 ಪ್ಲಸ್ 4050 ಇದು ಕರೆಕ್ಟ್ ಇದೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಡೈರೆಕ್ಟ್ ಇಟ್ಟಿದ್ವಿ. ಡೆಪ್ರಿಷಿಯೇಷನ್ ಆನ್ ಮೋಟಾರ್ ಕರೆಕ್ಟ್ ಇದೆ. 20,000 ಮೇಲೆ 10 ಕೊಟ್ಟಾಗ 2000 ಬರುತ್ತೆ ರೈಟ್. ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ ಎಷ್ಟಿದೆ ನೋಡಿ. ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸು 15,000 ಮೇಲೆ 5% ಕೊಡಿ ಎಷ್ಟು ಬರುತ್ತೆ? 15,000 ಮೇಲೆ 10% ಕೊಟ್ಟರೆ 1500, 5% ಕೊಟ್ಟರೆ 750 ರೈಟ್. ಇಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ಟೋಟಲ್ ಮಾಡೋಕ್ಕೆ ಪಕ್ಕ. ಇದು ಇಲ್ಲ 50 ಇದೆಯಲ್ಲ, ಮೇಲೊಂದು 50 ಇದೆ. ಓಕೆ, ಎಲ್ಲಿ ಮಿಸ್ಟೇಕ್ ಆಯ್ತು ಹಂಗಾದರೆ? ಏನಿದೆ ಮಿಸ್ಟೇಕ್ ಇದೆಯಾ? ಹಂಗೂ ಇರ್ಬೋದಲ್ಲ. 50 ರೂಪಾಯಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಇಲ್ಲಿ ಏನಾದರೂ ಮಿಸ್ಟೇಕ್ಸು? ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಡೆಟರ್ಸ್ ಎಷ್ಟಿದೆ ನೋಡಿ. 21,000 ಮೇಲೆ ಎಷ್ಟು ಪರ್ಸೆಂಟ್ ಇದ್ದಾರೆ ಅವರು? 5% ಮಾಡಿ ಎಷ್ಟು ಬರುತ್ತೆ? 1,000 ಓಕೆ. ಇಷ್ಟ ಇರಲಿ, ಯಾರೂ ಬರ್ಕೊಳಂಗಿಲ್ಲ. ಎಷ್ಟು ಬಂತು ಆನ್ಸರ್ ಹೇಳಿ. ಅದನ್ನು ನೆಕ್ಸ್ಟ್ ಟ್ರೈ ಮಾಡಿ ನೋಡ್ತೀನಿ ಎಷ್ಟು ಟ್ಯಾಲಿ ಆಗ್ತದಲ್ಲ ನೋಡೋಣ. 63,000 ಇದೆ. ಎಷ್ಟು ಬಂತು ಇಲ್ಲಿ? 47,200 ಬರ್ತಾ ಇದೆ. ಆನ್ಸರ್ ಎಲ್ಲಿ ಕೊಡಿದ್ದಾರೆ? 47,250 ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಇಟ್ಟು ಬಿಡಿಸಿ ನೋಡೋಣ. ಟ್ಯಾಲಿ ಆಯಿತು ಅಂದರೆ ರೈಟು, ಆಗಲಿಲ್ಲ ಅಂದರೆ ಎಲ್ಲೇ ಮಿಸ್ಟೇಕ್ ಬರ್ತಾ ಇದೆ ತಿಳ್ಕೊಂಡು ಮತ್ತೆ ಸರ್. ಡೇಟ್ ಕೊಟ್ಟಿಲ್ಲ, ಅದಕ್ಕೆ ಡ್ಯಾಶ್ ಇಟ್ಟಿದ್ದೀನಿ. ಸೊ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮಗೆ ಲ್ಯಾಬಿಲಿಟಿ ಸಾಲ್ವ್ ಮಾಡಬೇಕು. ಫಸ್ಟ್ ಲ್ಯಾಬಿಲಿಟಿ ಸಾಲ್ವ್ ಮಾಡಿ ಆಮೇಲೆ ಇಲ್ಲಿ ಬರಬೇಕು. ಸೊ ಲ್ಯಾಬಿಲಿಟಿ ಸಾಲ್ವ್ ಮಾಡೋಣ. ಸೊ ಲ್ಯಾಬಿಲಿಟಿ ಸಾಲ್ವ್ ಮಾಡಬೇಕಾದ್ರೆ ಅಕೌಂಟ್ ಟೈಟಲ್ಸ್ ರೈಟ್ ಸೈಡ್ ಎಲ್ಲ ಲ್ಯಾಬಿಲಿಟಿಗಳಿದ್ದಾವೆ ಜಾಸ್ತಿ, ಅಲ್ಲಿಂದ ತೊಗೋತೀನಿ. ಬಿಲ್ಸ್ ಪೇಬಲ್ ಕೊಟ್ಟಿದ್ದಾರೆ 18,000. ಬಿಲ್ಸ್ ಪೇಬಲ್ 18,000 ಅದಾಗಿದ್ದ ತಕ್ಷಣ ಸನ್ರಿ ಕ್ರೆಡಿಟರ್ಸ್ ಇದೆ, ಡೈರೆಕ್ಟ್ಲಿ ತೊಗೋಬೇಕು. ಸನ್ರಿ ಕ್ರೆಡಿಟರ್ಸ್ ಎಷ್ಟಿದೆ? 10,000 ಇದೆ. ಓಕೆ, ನೆಕ್ಸ್ಟು ರಿಟರ್ನ್ ಔಟ್ ಬರಲ್ಲ. ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ತೊಗೊಳ್ಳಿ. ಕ್ಯಾಪಿಟಲ್ ತೊಗೊಂಡ ತಕ್ಷಣ ನಿಮ್ಗೆ ಅದು ಏನು ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ. ಕ್ಯಾಪಿಟಲ್ ಅಮೌಂಟ್ ಇಷ್ಟಿದೆ, 1,00,000. ಕ್ಯಾಪಿಟಲ್ 1,00,000 ಇದೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5,000 ಪ್ಲಸ್ ಆಗುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1,000 ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ನೆಟ್ ಪ್ರಾಫಿಟ್ ತೊಗೋಬೇಕು. ನೆಟ್ ಪ್ರಾಫಿಟು ಎಷ್ಟಿದೆ? 47,200 ಎಲ್ಲ ಕೂಡಿಸಿ ಎಷ್ಟು ಬರುತ್ತೆ ಹೇಳಿ? 1,48,200 ಬಂತು. ಓಕೆ, ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಹುಡುಕಿ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಓಕೆ, 10,000 ಡ್ರಾಯಿಂಗ್ಸ್ ಇದೆ. ಲೆಸ್ ಡ್ರಾಯಿಂಗ್ಸ್ ಮಾಡಬೇಕು. ಎಷ್ಟಿದೆ? 1,38,200. ಓಕೆ, ಕಂಪ್ಲೀಟ್ ಆಯಿತು.
ಈಗ ನಿಮ್ಗೆಲ್ಲರಿಗೂ ಗೊತ್ತಿರಲಿಲ್ಲ ಈ ಕಡೆ ಸೈಡ್ ಏನೇನು ಬರ್ತವೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಬರ್ತವೆ. ನೆನಪಿದೆಯಲ್ಲ, ಇಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕಾಣ್ತಾವ? ಬ್ಯಾಡ್ ಡೆಟ್ಸ್ ಬರಲ್ಲ, ಫರ್ದರ್ ಬ್ಯಾಡ್ ಡೆಟ್ಸ್, ಪ್ರೊವಿಷನ್ ಬ್ಯಾಡ್ ಡೆಟ್ಸು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಬರಲ್ಲ, ಡೆಪ್ರಿಷಿಯೇಷನ್ ಬರಲ್ಲ, ಫರ್ನಿಚರ್ ಬರಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಒಂದು ಇದೆ. ಇಲ್ಲಿ ಬಂದಿದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಇಲ್ಲಿ ತೊಗೊಂಡಿದ್ದೀನಿ. ಅಡ್ಜಸ್ಟ್ಮೆಂಟ್ ನಂಬರ್ 1 ಬಂತು. ಇನ್ನು ಎಷ್ಟು ಬರಬೇಕು? ಎಷ್ಟು ಅಡ್ಜಸ್ಟ್ಮೆಂಟ್ ಇದ್ದಾವೆ? 5 ಅಡ್ಜಸ್ಟ್ಮೆಂಟ್ ಇದ್ದಾವೆ. ಆಲ್ರೆಡಿ 1 ಬಂತು. ಇದು 1000 ಇದಾ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ? 5000 ಇದೆ. ಮೊದಲೇ ಹೇಳ್ಬೇಕು ತಾನೆ ನೀವು. ಓಕೆ, 5000 ತೊಗೊಳ್ಳಿ. 1,47,000, 1,52,200, 1,52,200, 1,52 ಅಲ್ಲಿ ಇಷ್ಟು ಮೈನಸ್ ಮಾಡಿದರೆ 1,42,000. ನೋಡಿ ಕರೆಕ್ಟ್ ಇದೆಯಾ? 1,42,200. ಇದನ್ನೆಲ್ಲ ಪ್ಲಸ್ ಮಾಡಿ ಎಷ್ಟು ಆನ್ಸರ್ ಬರುತ್ತೆ? 1,42, 1,50, 1,60, 1,00,000. ಅಲ್ಲಿಯೂ ಕೂಡ 50 ರೂಪಾಯಿ ಕಡಿಮೆ ಬಂತು. 1,70,200. ಓಕೆ, ಈ ಕಡೆ ಸೈಡ್ ನೋಡೋಣ ಅಷ್ಟೇ ಬರುತ್ತಾ ಅಥವಾ ಇಲ್ಲ. ಸೊ ಫಸ್ಟ್ ಟೈಮ್ ಅಂತೂ ಇಲ್ಲಿ 50 ರೂಪಾಯಿ ಕಡಿಮೆ ಬಂದಿದೆ. ನೋಡೋಣ, ಟ್ರೈ ಮಾಡೋಣ ಈ ಕಡೆ ಸೈಡು. ಸೊ ಈ ಕಡೆ ಸೈಡು ಸಂಡ್ರಿ ಡೇಟಾಸ್ ಕೊಟ್ಟಿದ್ದಾರೆ ಫಸ್ಟ್ ಒನ್. ಅದಕ್ಕಿಂತ ಮುಂಚೆ ಫಸ್ಟ್ ಕ್ಲೋಸಿಂಗ್ ಸ್ಟಾಕ್ ತೊಗೊಳ್ಳಿ. ಅಂದರೆ ಅಡ್ಜಸ್ಟ್ಮೆಂಟ್ ನಂಬರ್ 2 ಕಂಪ್ಲೀಟ್ ಆಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ಅಂದರೆ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲಿ ಆಗಿದೆ ಆಲ್ರೆಡಿ. ಎಲ್ಲಿ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೊಗೊಂಡಿದ್ದೀವಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 30,000. ಅಡ್ಜಸ್ಟ್ಮೆಂಟ್ 2 ಮುಗೀತು. ನೆಕ್ಸ್ಟು ಸನ್ರಿ ಡೆಟರ್ಸ್ ತೊಗೊಳ್ಳೋಣ. ಸನ್ರಿ ಡೆಟರ್ಸ್, ಈ ಸನ್ರಿ ಡೆಟರ್ಸ್ನ ಒಳಗಡೆ ಇಡ್ವಿ. ಎಷ್ಟಿದೆ ಅಮೌಂಟು? ಸನ್ರಿ ಡೆಟರ್ಸ್ ಅಮೌಂಟು, ಸನ್ರಿ ಡೆಟರ್ಸ್ 21,000 ಇದೆ. ಓಕೆ, ಒಪ್ಕೊಳ್ತೀನಿ. ಲೆಸ್ ಅಡ್ಜಸ್ಟ್ಮೆಂಟಲ್ಲಿರುವಂಥ ಡೆಟರ್ಸ್ ಮೈನಸ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಡ್ ಡೆಟ್ಸ್ ಕೊಟ್ಟಿದ್ದಾರೆ ನೋಡಿ. ಒಂದೇದು ಬ್ಯಾಡ್ ಡೆಟ್ಸ್ 2,000 ಇದೆ. ಫರ್ದರ್ ಬ್ಯಾಡ್ ಡೆಟ್ಸ್ 1,000. ಆಮೇಲೆ ಬ್ಯಾಡ್ ಡೆಟ್ಸು ಟೋಟಲ್ 3,000 ತೊಗೋಣ. ಓಕೆ, ಬ್ಯಾಡ್ ಡೆಟ್ಸು ಟೋಟಲ್ 3,000 ತೊಗೋಣ. ಪ್ರೊವಿಷನ್ ಫಾರ್ ಡೆಟ್ 1,050 ತೊಗೋಣ. ಅಂದರೆ 4,050 ಇಲ್ಲಿ ಮೈನಸ್ ಆಗಲೇಬೇಕು. ಸೊ ಇಲ್ಲಿ ಬ್ಯಾಡ್ ಡೆಟ್ಸ್ ಎಷ್ಟಿದೆ? 3,000 ಇದೆ, ರೈಟ್? ಓಕೆ, ಅದೇ ರೀತಿ ಮೈನಸ್ ಇನ್ನೊಂದು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಶಾರ್ಟ್ ಫಾರ್ಮಲ್ಲಿ ಬರ್ತಿದ್ದೀನಿ. ಎಷ್ಟಿದೆ ಅಮೌಂಟ್? ಅದು 1,050 ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ ಫಸ್ಟ್? 16,050. ಕರೆಕ್ಟಾ? ಓಕೆ, ಡೆಟರ್ಸ್ ಕೂಡ ಮುಗೀತು, ಬ್ಯಾಡ್ ಡೆಟ್ಸ್ ಮುಗೀತು. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇದೆ, ಅದು ಬರಲ್ಲ. ಪ್ರೈಟ್ ಬರಲ್ಲ, ಸೇಲ್ಸ್ ರಿಟರ್ನ್ ಬರಲ್ಲ. ಮೋಟಾರ್ ಕಾರ್ ಇದೆ, ಯಾಕಂದರೆ ಅಸೆಟ್ ಆಗುತ್ತೆ. ಅಸೆಟಲ್ಲಿ ಅದು ಬರಲೇಬೇಕು. ಮೋಟಾರ್ ಕಾರ್ ಎಷ್ಟಿದೆ ಅಮೌಂಟು? 20,000. ಅದ್ರ ಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ, ಅದಕ್ಕಾಗಿ ಒಳಗಡೆ ಬರ್ತಿದ್ದೀನಿ. ಲೆಸ್ ಡೆಪ್ರಿಸಿಯೇಷನ್ ಅಂತ ಹಾಕಿ ಅಮೌಂಟ್ ಎಷ್ಟಿದೆ ಹೇಳಿ? 20,000 ಮೇಲೆ ಎಷ್ಟು ಪರ್ಸೆಂಟ್ ಇತ್ತು ಡೆಪ್ರಿಸಿಯೇಷನು? 10%. ಅಂದರೆ 2,000 ಮೈನಸ್ ಮಾಡ್ತೀನಿ. ಎಷ್ಟು ಬರುತ್ತೆ ಆನ್ಸರ್? 18,000 ಹೊರಗಡೆ ಇಡ್ತೀನಿ. ಓಕೆ, ಓಪನಿಂಗ್ ಸ್ಟಾಕ್ ಇದೆ, ಆಲ್ರೆಡಿ ತೊಗೊಂಡಿದ್ವಿ. ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ ತೊಗೊಳ್ಳಿ. ಫರ್ನಿಚರ್ ಆ್ಯಂಡ್ ಫಿಕ್ಚರ್ ಎಷ್ಟಿದೆ ಅಮೌಂಟ್? 15,000. ಓಕೆ, ಲೆಸ್ DP ಡೆಪ್ರಿಷಿಯೇಷನ್ 750 ಮೈನಸ್ ಮಾಡಿ ಎಷ್ಟು ಬರುತ್ತೆ? 14,250. ಓಕೆ, ಪರ್ಚೇಸ್ ಬರಲ್ಲ, ಡ್ರಾಯಿಂಗ್ಸ್ ಬರಲ್ಲ. ಕ್ಯಾಶ್ ಇನ್ ಹ್ಯಾಂಡ್ ಬರುತ್ತೆ 7,000. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ? ಕ್ಯಾಶ್ ಇನ್ ಹ್ಯಾಂಡ್ 7,000. ಕ್ಯಾಶ್ ಅಟ್ ಇನ್ವೆಸ್ಟ್ಮೆಂಟ್ ಇದೆ. ಇನ್ವೆಸ್ಟ್ಮೆಂಟು ಒಳಗಡೆ ಬರಬೇಕು, ಯಾಕಂದರೆ ಅಡ್ಜಸ್ಟ್ಮೆಂಟ್ ಇದೆ. ಇನ್ವೆಸ್ಟ್ಮೆಂಟಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಇದೆಯಾ ತಾನೇ? ಇದೆಯಾ? ಅಡ್ಜಸ್ಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 2,000.
ಇದನ್ನು ಬರ್ಕೊಂಡಿದ್ದೀರಾ ಇಲ್ಲಲ್ಲ, ವೇಟ್ ಮಾಡಿ. ಇದು ಇಂಟ್ರೆಸ್ಟ್ ಎಷ್ಟಿದೆ? ಇಂಟ್ರೆಸ್ಟ್ ಇಶ್ಯೂಡ್ 7,000. ಅಲ್ಲಿ ಕೆಳಗಡೆ ನೋಡಿ ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇದೆ. ಅದು ಇಂಟ್ರೆಸ್ಟ್ ಅಲ್ಲ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇಂಟ್ರೆಸ್ಟ್ ಬೇರೆ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಬೇರೆ. ಹಾಗಾಗಿ ಇಲ್ಲಿ ಸ್ವಲ್ಪ ನೋಡಿ, ಇಂಟ್ರೆಸ್ಟು ರಿಸೀವ್ಡು ಸೆಪ್ರೇಟ್ ಆಗುತ್ತೆ 8,000. ಅಕ್ರೂಡ್ ಇಂಟ್ರೆಸ್ಟ್ ಬೇರೆ, ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇದು ಬೇರೆ. ಎರಡು ಬೇರೆ ಬೇರೆ ಅವು, ಅದಕ್ಕಾಗಿ ಎರಡು ಬೇರೆ 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 ಇರ್ತದೆ. ಎಷ್ಟಿದೆ? 2,000. ಎಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ? 11,000. ಅದನ್ನ ಇಲ್ಲೇ ಬರೆದಿದ್ದೆ ಆವಾಗಲೇ, ಸ್ವಲ್ಪ ಅದೆರಡು ಸೇರಿಸಿ ಬರೆದಿದ್ದೆ, ಈಗ ಸೆಪ್ರೇಟ್ ಮಾಡಿ ಬರೆದಿದ್ದೀನಿ. ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಫಸ್ಟ್ ಇನ್ವೆಸ್ಟ್ಮೆಂಟ್ ಬರಿತಾ ಇದ್ದೀನಿ. ಇನ್ವೆಸ್ಟ್ಮೆಂಟು ಅಕ್ರೂಡ್ ಅಂದರೆ ಔಟ್ ಸ್ಟ್ಯಾಂಡಿಂಗ್. ಏನಂತ ಹೇಳಿದ್ದೀನಿ? ಅಕ್ರೂಡ್ ಅಂದರೆ ಔಟ್ ಸ್ಟ್ಯಾಂಡಿಂಗ್ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಪ್ಲಸ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಲಾಸ್ಟು 80,000 ಇದೆ. ಔಟ್ ಸ್ಟ್ಯಾಂಡಿಂಗ್ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಪ್ಲಸ್ ಆಗುತ್ತೆ. ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 2,000 ಪ್ಲಸ್ ಮಾಡಿ. ಅಲ್ಲ, ಇಲ್ಲಿ ಯಾಕೆ ಬರ್ದೆ ನಾನು? ಸಾರಿ, ಇನ್ವೆಸ್ಟ್ಮೆಂಟ್ ಆ ಕಡೆ ಬರೀಬೇಕು, ಬೈ ಮಿಸ್ಟೇಕಾಗಿ ಬರೆದಿದ್ದೀನಿ ಈ ಕಡೆ. ಇದೆಲ್ಲ ಕಂಪ್ಲೀಟ್ ಆಗಿತ್ತು, ಇಲ್ಲಿ ಬರೀಬೇಕು. ಇನ್ವೆಸ್ಟ್ಮೆಂಟು ಎಷ್ಟಿದೆ? ಲಾಸ್ಟ್ ಒನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 80,000. ಓಕೆ, ಅದೇ ರೀತಿ ಪ್ಲಸ್ ಇಂಟ್ರೆಸ್ಟ್ ಅಷ್ಟೇ ಬರಿತೀನಿ. ಎಷ್ಟಿದೆ ಅಮೌಂಟು? 2,000. ಈಗ ಟೋಟಲ್ ಮಾಡಿ 82,000 ಆಗುತ್ತೆ. ಇನ್ನು ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಹ್ಞೂ 1,68,000. ಇನ್ನು 2,000 ಏನೋ ಡಿಫ್ರೆನ್ಸ್ ಬರ್ತಾ ಇದೆಯಲ್ಲ, 2,000 ಎಲ್ಲಿ ಮಿಸ್ಟೇಕ್ ಆಯಿತು? $2,000 ಮಿಸ್ಟೇಕ್ ಬರ್ತಾ ಇದೆ. ಮೋಟಾರ್ ಕಾರ್ ತೊಗೊಂಡಿಲ್ಲ, ಅಲ್ಲಿ ತೊಗೊಂಡಿದ್ವಲ್ಲ ಮೋಟಾರ್ ಕಾರು 20,000. ಡೆಪ್ರಿಷಿಯೇಷನ್ ಆನ್ ಮೋಟಾರ್ ಕಾರು 2,000 ಮೈನಸ್ ಮಾಡಿದ್ದೀವಿ. 20,000 2,000 ಮೈನಸ್ ಮಾಡಿದರೆ 18,000 ಬರುತ್ತೆ, ಹೊರಗೆ ಬರ್ತಿದ್ದೀನಿ. ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸು 15,000 ಇತ್ತು, ಅದ್ರ ಮೇಲೆ 750 ಮೈನಸ್ ಮಾಡಿದರೆ 14,250 ಬಂತು. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ? ಕ್ಯಾಶ್ ಇನ್ ಹ್ಯಾಂಡ್ 7,000 ಇದೆ, ಅದನ್ನೂ ಬರ್ತಿದ್ವಿ. ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು? ಟೋಟಲ್ 80,000 ಇತ್ತು, ಪ್ಲಸ್ 2,000 ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟು 2,000 ಅಲ್ಲಿ ಬರ್ತಿದ್ವಿ. 82,000 ಹೊರಗಡೆ ಬಂತು. ಟೋಟಲ್ ಮಾಡಿ ಇನ್ನೊಂದು ಸರಿ ಕರೆಕ್ಟಾಗಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? 30,000 ಇದೆ. $21,000 ಸನ್ರಿ ಡೆಟರ್ಸ್ ಇದೆಯಾ ನೋಡಿ. ಓಕೆ, ಮೊದಲು ಬ್ಯಾಡ್ ಡೆಟ್ಸ್ ಎಷ್ಟಿತ್ತು? 2,000 ಪ್ಲಸ್ ಫರ್ದರ್ ಬ್ಯಾಡ್ 1,000 ಎಲ್ಲ ಕೊಡಿಸಿ 3,000 ತೊಗೊಂಡಿದ್ದೀನಿ. ಅದಾಗಿದ್ದ ತಕ್ಷಣ 1,050 ಎಷ್ಟಾಯಿತು? 1,050 ತೊಗೊಂಡಾಗ 21,000 ಪ್ಲಸ್ 3,000 ಅಲ್ಲ ಮೈನಸ್ ಪ್ಲಸ್ 1,050 ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ. ಇದು ಮಾಡಿದಾಗ ಎಷ್ಟು ಬರುತ್ತೆ ನೋಡಿ? 16,950 ಬರುತ್ತಾ? ಓಕೆ, ಎಲ್ಲ ಕರೆಕ್ಟೇ ಬರ್ದಿದ್ದೀವಲ್ಲ, ಎಲ್ಲೂ ಮಿಸ್ಟೇಕ್ ಆಯಿತು. ಫ್ರೈಟು, ಸೇಲ್ಸ್ ರಿಟರ್ನು, ಮೋಟಾರ್ ಕಾರು, ಓಪನಿಂಗ್ ಸ್ಟಾಕು, ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸು, ಪರ್ಚೇಜು, ಡ್ರಾಯಿಂಗ್ಸು, ಕ್ಯಾಶ್ ಇನ್ ಹ್ಯಾಂಡ್ 7,000, ಇನ್ವೆಸ್ಟ್ಮೆಂಟು 80,000 ಎಲ್ಲ ಕರೆಕ್ಟ್ ಇದೆ. ಬ್ಯಾಡ್ ಡೆಟ್ಸು
ಅದನ್ನೂ ತೊಗೊಂಡಿದ್ದೀನಿ 2000. 20,000. ಓಕೆ ಓಕೆ ಓಕೆ, ಈಗ ಅರ್ಥ ಆಯಿತು. ಇಲ್ಲಿ ಮಿಸ್ಟೇಕ್ ಆಗುತ್ತೆ. ಅದಕ್ಕೆ ಹೇಳಿದ್ದೆ ನಾನು ಬರ್ಕೋಬಿಡಿ ಅಂತ. ಇಲ್ಲಿ ಮಿಸ್ಟೇಕ್ ಆಗಿದೆ. ಬ್ಯಾಡ್ ಡೇಟ್ಸು ಅಲ್ಲಿ ಸೆಪ್ರೇಟಾಗಿ ತೋರಿಸಿದ್ದಾರೆ, ನಾವು ಕೂಡ ಇಲ್ಲಿ ಸೆಪ್ರೇಟಾಗಿ ತೋರಿಸೋಣ. ಇಲ್ಲಿ ನೋಡಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲಿ? ಬ್ಯಾಡ್ ಡೇಟ್ಸು ಅವರು ಸೆಪ್ರೇಟಾಗಿ ತೋರಿಸಿದ್ದಾರೆ, ನಾವು ಕೂಡ ಏನು ಮಾಡೋಣ, ಇಲ್ಲಿ ಬ್ಯಾಡ್ ಡೇಟ್ಸ್ನ ಸೆಪ್ರೇಟಾಗಿ 2000 ತೋರಿಸಿದ್ದೀನಿ. ಓಕೆ, ಹೋದ ವರ್ಷದ ಬ್ಯಾಡ್ ಡೇಟ್ಸು, ಈ ವರ್ಷದ ಬ್ಯಾಡ್ ಡೇಟ್ಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ 2000 ಕಡಿಮೆ ಮಾಡಿದರೆ ಇಲ್ಲೂ 2000 ಕಡಿಮೆ ಬರುತ್ತೆ. 2000 ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಬರಲ್ಲ. ಆಡೆಡ್ಸು ಇದು ಕರೆಕ್ಟ್ ಇದೆ ತೋಡ್ರಿ. 2000 ಇಲ್ಲಿ ಹಾಕಿದರೆ ಕರೆಕ್ಟಾಗಿ ಬರುತ್ತೆ ಅದು. ಯಾಕಂದರೆ ಇಲ್ಲಿ 2000 ಮೈನಸ್ ಮಾಡಿದೆ ಅಂದರೆ ಇಲ್ಲಿ 2000 ಮೈನಸ್ ಆಗುತ್ತೆ, ಮತ್ತೆ ಎಲ್ಲ ಕನ್ಫ್ಯೂಷನ್ ಬರುತ್ತೆ. ಒಂದು ಮಾಹಿತಿ ಏನಪ್ಪ ಅಂದರೆ, ನಾವು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿದರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫ್ರೈಟ್ ಇದೆ, ಇದು ಎಕ್ಸ್ಪೆನ್ಸಸ್, ಬ್ಯಾಲೆನ್ಸ್ ಶೀಟ್ ತೊಗೊಂಡಿದ್ವಿ, ತೊಗೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಮತ್ತೊಂದು ಯಾವತ್ತು ತೊಗೊಳ್ಳೋಣ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 4000 ಐತೆ, ಆಯಿತಾ? ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 4000 ಇದ್ದರೆ ಈ 4000 ಅಲ್ಲಿ ತೊಗೊಂಡಿದ್ದೀವ? ತೊಗೊಂಡಿಲ್ಲ. ಇದು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಆಯ್ತಂದರೆ ಮತ್ತೆ ಅಲ್ಲಿ ನಾವು ಸನ್ಟ್ರಿ ಡೆಟರ್ಸ್ ಒಳಗಡೆ 2000 ಮೈನಸ್ ಮಾಡಲಿಲ್ಲ ಅಂದರೆ ಇಲ್ಲಿ ಈ 2000 ತೆಗೀರಿ, ಎಷ್ಟು ಬರುತ್ತೆ ಇದು ನೋಡಿ. ಅಲ್ಲಲ್ಲ 21,000ಅಲ್ಲಿ ಇಲ್ಲಿ ಬರೀ 1000 ಮಾತ್ರ ತೊಗೊಳ್ಳಿ, ಇದೆಷ್ಟು ಬರುತ್ತೆ ನೋಡ್ರಿ ಆನ್ಸರ್? 18,950 ರೈಟ್ ಆನ್ಸರ್. ಯಾಕಂದರೆ ಇಲ್ಲಿ ನೋಡಿ ಏನಾಗಿತ್ತು ಅಂದರೆ ನಾವು ಏನು ಮಿಸ್ಟೇಕ್ ಮಾಡಿದ್ವಿ ಅದನ್ನು ಹೇಳ್ತೀನಿ, ಕ್ಲೀನಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಏನಂತ ಟ್ರೀಟ್ ಮಾಡಿದ್ವಿ? ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಲ್ಲಿ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ರೆ ಅಲ್ಲಿ ಬ್ಯಾಲೆನ್ಸ್ ಶೀಟ್ ತೊಗೊಳ್ತೀವ? ತೊಗೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ಇಲ್ಲಿ ಐತಿ, ಫ್ರೈಟು ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ತೊಗೊಂಡಿದ್ದೀವಿ, ಅಲ್ಲಿ ಟ್ರೀಟ್ ಮಾಡಿದ್ದೀವ? ತೊಗೊಂಡಿಲ್ಲ. ಇಲ್ಲಿ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸ್ ಟ್ರೀಟ್ ಮಾಡಿದ್ವಿ, ಬ್ಯಾಲೆನ್ಸ್ ಶೀಟಲ್ಲಿ ಅದು ಬರಲ್ಲ. ಅದಕ್ಕಾಗಿ ಆ 2000 ಇಲ್ಲಿ ಬರಲ್ಲ. ಓನ್ಲಿ ಏನು ತೊಗೋತೀವಪ್ಪ ಅಂದರೆ ಫರ್ದರ್ ಬ್ಯಾಡೆಡ್ಸು ಮತ್ತು ಪ್ರೊವಿಷನ್ ಫಾರ್ ಬ್ಯಾಡೆಡ್ಸು. ಯಾಕೆ ಇವೆರಡು ಅಷ್ಟೇ ಬರ್ತವೆ? ಯಾರು ಹೇಳ್ತೀರಾ ನೋಡೋಣ, ಯಾರು ಇಂಟೆಲಿಜೆಂಟ್ ಇದ್ದೀರಾ? ಅವ್ರು ಎರಡು ಮಾತ್ರ ಯಾಕೆ ಬ್ಯಾಲೆನ್ಸ್ ಶೀಟ್ಗೆ ಬರುತ್ತೆ? ಬ್ಯಾಡೆಡ್ಸು ಮತ್ತು ಫರ್ದರ್ ಬ್ಯಾಡೆಡ್ಸ್ ಅಷ್ಟೇ ಬರ್ತವೆ, ಯಾಕೆ ಎರಡು ಬರ್ತವೆ ಹೇಳಿ? ಯಾರು ಹೇಳ್ತೀರಾ? ವೆರಿ ಗುಡ್. ಅಡ್ಜಸ್ಟ್ಮೆಂಟ್ ಇದ್ದಾವೆ, ಅಡ್ಜಸ್ಟ್ಮೆಂಟಲ್ಲಿ ಇದ್ದದ್ದು ಇಲ್ಲಿ ಬರ್ತವೆ, ಅಡ್ಜಸ್ಟ್ಮೆಂಟ್ ಇರದೇ ಇರೋದು ಬರಲ್ಲ. ಆ ಕಾರಣಕ್ಕಾಗಿ ಬ್ಯಾಡೆಡ್ಸ್ 1000 ಮತ್ತು ಫಾರ್ವರ್ಡ್ ಬ್ಯಾಡೆಡ್ಸ್ 1050 ತೊಗೊಳ್ತೀವಿ. ಸೊ ಎಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ ಆನ್ಸರ್? 1 lakh ಅಷ್ಟೇ ಬರುತ್ತಲ್ಲ, 1,70,200 ಆನ್ಸರ್ ಕೊಡಿದ್ದಾರೆ. ಅವರು ಬುಕ್ಕಲ್ಲಿ ಆನ್ಸರ್ ಕೊಡಿದ್ದಾರೆ, ಅಂದರೆ ಕ್ವಶನ್ ಬ್ಯಾಂಕಲ್ಲಿ ಆನ್ಸರ್ ಕೊಡಿದ್ದಾರೆ. 1,70,250 ಕೊಡಿದ್ದಾರೆ. 250 ಬರಲ್ಲ, ಅದು 200 ಮಾಡ್ಕೊಳ್ಳಿ. 1,70,200. ಇಲ್ಲಿಗೆ ನಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ಸೊ ಒಂದು ಸಣ್ಣ ಮಿಸ್ಟೇಕಿಂದ ಇಡೀ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ, ಸ್ವಲ್ಪ ಟಫ್ ಇದೆ, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಇದು ಬೇಸಿಕ್.
ಏನು ಹೇಳ್ತಾ ಇದ್ದೀನಿ, ದಿಸ್ ಈಸ್ ಬೇಸಿಕ್. ಇದು ಬೇಸಿಕ್ ಮಾತ್ರ, ಇನ್ನೂ ಇದಕ್ಕಿಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಬರ್ತಾವೆ. ಬರ್ಕೊಳ್ಳಿ. ಸೊ ನೆಕ್ಸ್ಟು ಕ್ಲಾಸಿಂದ ನಾನೇನು ಮಾಡ್ತೀನಪ್ಪ ಅಂದರೆ, ಈ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡಿ ನೆಕ್ಸ್ಟ್ ತರಗತಿಯಿಂದ ಏನು ಮಾಡ್ತೀನಪ್ಪ ಅಂದರೆ ಡೆಪ್ರಿಷಿಯೇಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೆಪ್ರಿಷಿಯೇಷನ್ ಕಂಪ್ಲೀಟ್ ಮಾಡಿಕೊಂಡು ಚಾಪ್ಟರ್ನ ಕ್ಲೋಸ್ ಮಾಡೋಣ, ಅಂದರೆ ಸಿಲೆಬಸ್ನ ಕ್ಲೋಸ್ ಮಾಡಿಬಿಡೋಣ. ಸೊ ಗೊತ್ತಾಯ್ತಲ್ಲ ಯಾವ ರೀತಿ ನಾವು ಟ್ರೇಡಿಂಗ್ ಅಕೌಂಟ್ ಬಿಡಿಸ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಿಡಿಸ್ತೀವಿ, ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಬಿಡಿಸ್ತೀವಿ ಅನ್ನೋದು ಗೊತ್ತಾಯಿತು. ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗಿದೆ. ಸೊ ನೀಡ್ ಅದ್ರ ಬಗ್ಗೆ ಹೆಂಗಿತ್ತು ಏನಿದೆ ತಿಳ್ಕೊಂಡಿದ್ವಿ. ನೆಕ್ಸ್ಟು ಕ್ಲಾಸಲ್ಲಿ ಡೆಪ್ರಿಷಿಯೇಷನ್ ಹೇಳ್ತೀವಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ಕ್ಲೋಸ್ ಮಾಡ್ತೀನಿ. ಇನ್ನೂ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಿದೆ, ವಿಡಿಯೋ ಎಂಡಿಗೆ ಇದು ಮಾಡ್ತೀನಿ. ಎಲ್ಲ ಪ್ರಾಬ್ಲಮ್ನ ನಿಮಗೆ ಕೊಡ್ತೀನಿ. ಸಾಧ್ಯವಾದರೆ ಸಾಲ್ವ್ ಮಾಡಿ ಟ್ರೈ ಮಾಡಿ ನೋಡಿ.